ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಯುಗಾದಿ ಹಬ್ಬದ ವ್ಲಾಗಲ್ಲಿ ನಾನು ಹೇಳಿದ್ದೆ ನನ್ನ ಮೇಕಪ್ ವಿಡಿಯೋ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ನೀವು ಕಮೆಂಟಲ್ಲಿ ವಿಡಿಯೋ ಬೇಕು ಅಂತ ಕೇಳಿದರೆ, ಹಾಗಾಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ಗೆ ನಾನಿಲ್ಲಿ ಪ್ಲಿಕ್ಸ್ ಅವರ ಫೇಸ್ ಸಿರಮ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂಥರ ಟೋನರ್ ಥರ ಫೇಸ್ ಫೀಲ್ ಕೊಡುತ್ತೆ. ಫೇಸ್ ಪೂರ್ತಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಅದು ಸ್ವಲ್ಪ ಬೇಗ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ನಾನಿಲ್ಲಿ ಡಾಟ್ ಆ್ಯಂಡ್ ಕಿ ಅವರ ಮಾಯ್ಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ರೀಸೆಂಟಾಗಿ 4 months ಆರ್ 6 months ಆಗಿದೆ ಅಂದ್ಕೊಳ್ತೀನಿ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಡೈಲಿ. ಫಸ್ಟು ನಾನು ಸೆಟಪಿಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೆ. ಅದಾದಮೇಲೆ ಡಾಟ್ ಆ್ಯಂಡ್ ಕಿ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಇದನ್ನು ಕೂಡ ನಾನು ಬುಕ್ ಮಾಡ್ಕೊಂಡಿದ್ದು. ಅದಾದಮೇಲೆ ಇದು ನನ್ನ ಸ್ಕಿನ್ಗೆ ಸೂಟ್ ಆಯಿತು. ನೆಕ್ಸ್ಟ್ ನಾನಿಲ್ಲಿ ಡಾಟ್ ಆ್ಯಂಡ್ ಕಿ ಸನ್ಸ್ಕ್ರೀನ್ ಲೋಷನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಮನೇಲಿ ಇರಲಿ ಹೊರಗಡೆ ಇರಲಿ ಸನ್ಸ್ಕ್ರೀನ್ ಲೋಷನ್ನ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು. ನಿಮ್ಮ ಸ್ಕಿನ್ನು ಡ್ಯಾಮೇಜ್ ಆಗಬಾರ್ದು ಅಂದರೆ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡಿ. ಆ್ಯಂಡ್ ನನ್ನ ಸ್ಕಿನ್ನು ಪೋರ್ಸ್ ಇದೆ ಆ್ಯಂಡ್ ಆ್ಯಕ್ನೀಸ್ ಇದೆ, ಸ್ವಲ್ಪ ಆಯಿಲ್ ಇರ್ತಾ ಇತ್ತು. ಇವಾಗ ಆಯಿಲ್ ಎಲ್ಲ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗಿದೆ ಅಂತ ಹೇಳ್ಬೋದು. ನನ್ನ ಸ್ಕಿನ್ ಟೋನ್ ಬಂದು ಕಾಂಬಿನೇಷನ್ನು. ನೀವು ಸೆನ್ಸಿಟಿವ್ ಸ್ಕಿನ್ ಇರೋರು ಕೂಡ ಡಾಟ್ ಆ್ಯಂಡ್ ಕಿ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಸೋಟ್ರೂ ಬ್ಲೆರಿಫೈ ಫಿಲ್ಟರ್ ಪ್ರೈಮರ್. ಇದಂತೂ ಪೋರ್ ಸ್ಕಿನ್ ಯಾರಿಗೆಲ್ಲ ಇರುತ್ತೆ ಎಷ್ಟು ಬೇಗ ಕ್ಲೋಸ್ ಆಗುತ್ತೆ ಗೊತ್ತಾ. ಮೇಕಪ್ ಅಂತೂ ತುಂಬ ಚೆನ್ನಾಗಿ ಕ್ಲೀನಾಗಿ ಸೆಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ಸೋಟ್ರೂ ಅವರ 3-in-1 ಸ್ಟ್ರೋಬ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಗೋಲ್ಡ್ ಕಲರಲ್ಲಿ ಇರುತ್ತೆ. ಇದನ್ನು ನಾನು ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಹೈಲೈಟರ್, ಪ್ರೈಮರ್ ಮತ್ತು ಮಾಯ್ಶ್ಚರೈಸರ್ 3 ಕೂಡ ಇರುತ್ತೆ. ನೀವು ಮಾಯ್ಶ್ಚರೈಸರ್, ಪ್ರೈಮರ್ ಇದೇನು ಅಪ್ಲೈ ಮಾಡ್ಕೊಂಡಿಲ್ಲ ಅಂದರೂ ಇದೊಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಮೇಕಪ್ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟು ನಾನಿಲ್ಲಿ ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಮೇಕಪ್ ಚೆನ್ನಾಗಿ ಸೆಟ್ ಆಗಲಿ ಅಂತ ಫಸ್ಟ್ಗೆ ನಾನಿಲ್ಲಿ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪ್ಯಾಕ್ ಅವರ HD ಫೌಂಡೇಶನ್, ನನ್ನ ಶೇಡ್ ಬಂದು 4.5 ಆ್ಯಂಡ್ ಸ್ವಿಸ್ ಬ್ಯೂಟಿ ಅವರ ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು 3.5 ಇದೆ ಶೇಡ್ ಬಂದು. ನೀವೇನಾದರೂ ನನ್ನ ಸ್ಕಿನ್ ಕಲರ್ ಇದ್ದರೆ ನೀವು ಇದನ್ನು ಆರಾಮ್ಸೆ ಯೂಸ್ ಮಾಡ್ಕೊಳ್ಬೋದು. ಕೆಲವೊಬ್ರಿಗೆ ಡೌಟ್ ಇರುತ್ತೆ ಫಸ್ಟು ಫೌಂಡೇಶನ್ ಅಪ್ಲೈ ಮಾಡೋದಾ ಅಥವಾ ಕನ್ಸಿಲರ್ನ ಅಪ್ಲೈ ಮಾಡೋದಾ ಅಂತ. ನಿಮ್ಗೇನಾದರೂ ಕಣ್ಣು ಸುತ್ತ ಕಪ್ಪು ಕಲೆಗಳಿದ್ರೆ ಅಥವಾ ಪಿಂಪಲ್ಸ್ ಏನಾದರೂ ಮಾರ್ಕ್ಸ್ ಇದ್ದರೆ ಅದನ್ನೆಲ್ಲ ನೀವು ಈ ಒಂದು ಕನ್ಸಿಲರ್ ಮೂಲಕ ಅದನ್ನು ಫಿಕ್ಸ್ ಮಾಡ್ಕೊಳ್ಬೋದು, ಅಂದರೆ ಫುಲ್ ಸೆಟ್ ಮಾಡ್ಕೊಳ್ಬೋದು ಅಪ್ಲೈ ಮಾಡಿಕೊಂಡು. ಅದಾದಮೇಲೆ ನೀವು ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ನನಗೆ ಡಾರ್ಕ್ ಸ್ಪಾಟ್ಸ್ ಏನೂ ಇಲ್ಲ ಆ್ಯಂಡ್ ಪಿಂಪಲ್ಸ್ ಮಾರ್ಕ್ಸ್ ಇದೆ, ಹಾಗಾಗಿ ನಾನು ಕನ್ಸಿಲರ್ ಮತ್ತು ಫೌಂಡೇಶನ್ ಎರಡೂ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮಾರ್ಸ್ ಅವರ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಲೈಟ್ ಮೇಕಪ್ ಬೇಕು ಅಂತ ಹೇಳಿದ್ರೆ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿ. ನಿಮ್ಮ ಸ್ಕಿನ್ ಟೋನ್ ಯಾವ ರೀತಿ ಇದೆ ಅದೇ ರೀತಿಯೇ ಮೇಕಪ್ ಕಾಣಿಸುತ್ತೆ. ನಿಮಗೆ ಹೆವಿ ಮೇಕಪ್ ಲುಕ್ ಬೇಕು ಅಂತ ಹೇಳಿದ್ರೆ ಬ್ರಷ್ನಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಬೋದು. ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಅದನ್ನು ಚೆನ್ನಾಗಿ ನೀರಲ್ಲಿ ಸ್ವೀಸ್ ಮಾಡಿ. ಬ್ಯೂಟಿ ಬ್ಲೆಂಡರ್ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಸ್ವೀಸ್ ಮಾಡಿ ದೆನ್ ಅಪ್ಲೈ ಮಾಡ್ಕೊಳ್ಬೋದು ನೀವು. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕ್ರೀಮಿ ಬ್ಲಷ್. ನಾನಿವತ್ತು ಮ್ಯಾಟ್ ಬ್ಲಷ್ನ ಯೂಸ್ ಮಾಡ್ತಾ ಇಲ್ಲ. ಇವಾಗ ಇತ್ತೀಚೆಗೆ ನನಗೆ ಕ್ರೀಮಿ ಬ್ಲಷ್ ಇಷ್ಟ ಆಗ್ತಾ ಇದೆ. ನೀವು ಬ್ಲಷ್ನ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಫೇಸ್ನ ಈ ರೀತಿ ಮಾಡ್ಕೊಳ್ಬೋದು, ಫಿಶ್ ರೀತಿ, ಅಥವಾ ನಾರ್ಮಲ್ ಆಗು ಕೂಡ ನೀವು ಫೇಸ್ನ ಇಟ್ಕೊಂಡು ಅಪ್ಲೈ ಮಾಡ್ಕೊಳ್ಬೋದು. ನೀವು ಬ್ಲಷ್ನ ಹಾಕೊಳ್ಬೇಕಾದ್ರೆ ಕೆನ್ನೆಯಿಂದ ಕಣ್ಣು ತುದಿ ಏನು ಕಾಣಿಸುತ್ತೆ ಅಲ್ಲಿವರೆಗೂ ನೀವು ಬ್ಲಷ್ನ ಅಪ್ಲೈ ಮಾಡ್ಕೊಳ್ಬೇಕು. ನೋಸ್ ಮೇಲೂ ಅಷ್ಟೇ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ, ಪಿಂಕಿಯಾಗಿ ಕಾಣಿಸ್ತೀರಾ. ನೆಕ್ಸ್ಟ್ ನಾನಿಲ್ಲಿ ರೆನೆ ಅವರ ಬನಾನಾ ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಮ್ಯಾಟ್ ಪೌಡರು ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ನಾನು ಲೂಸ್ ಪೌಡರ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಸ್ವೆಟ್ ಏನು ಹಾಕ್ತೀವಿ ಅದನ್ನು ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಮೇಕಪ್ ತುಂಬ ಚೆನ್ನಾಗಿ ಸೆಟ್ ಆಗೋ ರೀತಿ ಈ ಒಂದು ಲೂಸ್ ಪೌಡರ್ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಒಂದು ಮೇಕಪ್ ಬ್ರಷ್ನ ತಗೊಂಡು ಚೆನ್ನಾಗಿ ಎಲ್ಲೆಲ್ಲೆಲ್ಲ ಪೌಡರ್ ಅಪ್ಲೈ ಮಾಡ್ಕೊಂಡಿರ್ತೀವಿ ಅಲ್ಲೆಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಸೊ ಲೈಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ, ಅದೇ ಬೇಗನೆ ಅಬ್ಸರ್ವ್ ಆಗಿಬಿಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಐಬ್ರೋ ಪೆನ್ಸಿಲ್ನ ತಗೊಳ್ತಾ ಇದ್ದೀನಿ. ಇದು ಕೆ ಬ್ಯೂಟಿ ಅವರ ಐಬ್ರೋ ಪೆನ್ಸಿಲ್ಲು. ಆಲ್ಮೋಸ್ಟ್ ಇಂಡಿಯನ್ ಸ್ಕಿನ್ ಟೋನ್ ಬಂದು
ಬ್ರೌನ್ ಅಥವಾ ಡಾರ್ಕ್ ಬ್ರೌನ್ ಇರುತ್ತೆ. ತುಂಬ ರೇರ್ ಅನ್ಕೊಳ್ತೀನಿ ಬ್ಲ್ಯಾಕ್ ಕಲರ್ ಐಬ್ರೋಸ್ ಇರೋದು. ನಿಮ್ಗೆ ಏನಾದರೂ ಐಬ್ರೋ ಶೇಡು ಯಾವ ರೀತಿ ತಗೊಳ್ಳೋದು ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ನಿಮ್ಮ ಹೇರ್ ಯಾವ ಕಲರ್ ಇರುತ್ತೋ ಅದೇ ಶೇಡ್ನ ನೀವು ತಗೊಳ್ಳಿ. ಯಾಕಂದರೆ ಹೇರ್ ಮತ್ತು ನಿಮ್ಮ ಐಬ್ರೋಸ್ ಎರಡು ಒಂದೇ ಕಲರ್ ಇರುತ್ತೆ. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ಕನ್ನಡಿ ಮುಂದೆ ನಿಂತ್ಕೊಂಡು. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಐಬ್ರೋ ಶೇಡ್ ಯಾವ ಕಲರ್ ಇದೆ ಅಂತ. ಆವಾಗ ನೀವು ಆರಾಮ್ಸೆ ಬೈ ಮಾಡ್ಬೋದು. ಓಕೆನಾ. ಐಬ್ರೋಸ್ ಎಲ್ಲ ಫಿಲ್ ಮಾಡಿದ್ಮೇಲೆ ಬ್ರಷ್ ಮಾಡೋದನ್ನ ಮರ್ತ್ಕೊಳ್ಬೇಡಿ. ಬ್ರಷಿಂದ ಐಬ್ರೋಸ್ನ ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಗ್ಲಾಮ್ 21 ಅವರ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 21 ಕಲರ್ಸ್ ಇರುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಾನು ಲೈಟ್ ಶೇಡ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಐ ಶ್ಯಾಡೋ ಆಗಿ. ನೀವು ನೋಡ್ತಾ ಇದ್ದೀರಲ್ವಾ, ಗೋಲ್ಡನ್ ಕಲರ್ ಇದೆ. ನೆಕ್ಸ್ಟ್ ನಾನಿಲ್ಲಿ ಡಾಸ್ಲರ್ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಫೋನ್ನ ಫ್ರಂಟ್ ಕ್ಯಾಮ್ರಾ ಬ್ರೋಕ್ ಆಗಿರೋದ್ರಿಂದ ನಾನು ಐಲೈನರ್ನ ಕನ್ನಡಿಲೇ ನಿಂತ್ಕೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ನಾನು ಐಲೈನರ್ ಕೂಡ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ನಾನಿಲ್ಲಿ ಕಲರ್ ಬಾರ್ ಅವರ ಮಸ್ಕರಾನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 2 in 1 ಇರುತ್ತೆ. ವ್ಯಾಲ್ಯೂಮ್ ಮತ್ತು ಲೆಂತಿಂಗ್ ಅಂತ ಇರುತ್ತೆ. ನೀವು ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿದೆ ಇದು. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 4 ಹೈಲೈಟರ್ಸ್ ಬರುತ್ತೆ. ನಾನಿಲ್ಲಿ ಲೈಟ್ ಪಿಂಕ್ ಶೇಡ್ ಏನು ಕಾಣಿಸ್ತಿದೆ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಸ್ಮೈಲ್ ಮಾಡಿದಾಗೆಲ್ಲ ಅದು ತುಂಬ ಹೈಲೈಟಾಗಿ ಕಾಣಿಸ್ತಾ ಇರುತ್ತೆ. ನನಗೆ ಬ್ಲಷ್ ಮತ್ತು ಹೈಲೈಟರ್ ತುಂಬಾ ಇಷ್ಟ ಆಗೋ ಪ್ರಾಡಕ್ಟ್ಸು. ನಾವು ಮೇಕಪ್ ಮಾಡಲಿಲ್ಲ ಅಂದ್ರೂ ಇವೆರಡು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಅಂತಲೇ ಹೇಳ್ಬೋದು. ನೋಸ್ ಮೇಲೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ. ನನಗೆ ಏನು ಗೊತ್ತೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ. ನಾವು ಹೀಗೆ ವಿಡಿಯೋಸ್ ನೋಡ್ತಾನೆ ಮೇಕಪ್ನ ಕಲ್ತ್ಕೊಂಡಿದ್ದು. ಸೊ ನೆಕ್ಸ್ಟ್ ನಾನಿಲ್ಲಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಯೂಸ್ ಮಾಡೋದು ಮಾಮಾ ಅರ್ತ್ ಮತ್ತು ಸ್ವಿಸ್ ಬ್ಯೂಟಿ ಅವರ ಲಿಪ್ಸ್ಟಿಕ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಇನ್ಸೈಡ್ ಅವರ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಸೊ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಫೈನಲ್ ಆಗಿ ಮೇಕಪ್ ಸೆಟ್ ಆಗೋದಕ್ಕೆ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮೇಕಪ್ ಫಿಕ್ಸರ್ನ ಅಪ್ಲೈ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಶೇಕ್ ಮಾಡಿ ಅದಾದಮೇಲೆ ಯೂಸ್ ಮಾಡಿ. ಓಕೆನಾ. ಮೇಕಪ್ ಫಿಕ್ಸರ್ ಹಾಕೊಂಡ್ಮೇಲೆ ಫ್ಯಾನ್ ಹತ್ರ ಹೋಗಿ ನಿಂತ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಅದು ಬೇಗನೆ ಅಬ್ಸರ್ವ್ ಆಗಿಬಿಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಬಿಂದಿನ ಹಾಕೊಳ್ತಾ ಇದ್ದೀನಿ. ನನ್ನ ಡ್ರೆಸ್ ಬಂದು ಆರೆಂಜ್ ಇರೋದ್ರಿಂದ ಆರೆಂಜ್ ಬಿಂದಿ ಹಾಕಿದ್ದೀನಿ. ಯುಗಾದಿ ಹಬ್ಬಕ್ಕೆ ನಾನು ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೆ. ಸೊ ಇದಂತೂ ತುಂಬಾ ಚೆನ್ನಾಗಿದೆ. ಒಂಥರ ಹೆವಿ ವರ್ಕ್ ಅಂತಲೇ ಹೇಳ್ಬೋದು ಈ ಕುರ್ತಿಗೆ. ಫೈನಲಿ ರೆಡಿ ಆಗಿದ್ದಾಯಿತು. ನನಗೆ ಪೂಜೆ ಮಾಡೋದಕ್ಕೆ ತುಂಬ ಲೇಟ್ ಆಗ್ತಾಯಿತ್ತು ಅಂತ ಹೇಳಿ ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಇಯರಿಂಗ್ಸ್ನ ಹಾಕೊಳ್ತಾ ಇದ್ದೀನಿ. ನೀವು ಕೇಳಿದ್ರಿ ಹೇರ್ ಸ್ಟೈಲ್ ವಿಡಿಯೋನು ಅಪ್ಲೋಡ್ ಮಾಡಿ ಅಂತ. ಆದಷ್ಟು ಟೈಮ್ ತೊಗೊಂಡು ನಾನು ಹೇರ್ ಸ್ಟೈಲ್ ವಿಡಿಯೋನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ. ಕೆಲವೊಬ್ಬರು ನನ್ನ ಹೇರ್ ಕೇರ್ ವಿಡಿಯೋ ಕೇಳ್ತಾ ಇದ್ದೀರಾ. ನನಗೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ಬಟ್ ಆದರೆ ನನಗೆ ಟೈಮ್ ಸಾಕಾಗ್ತಿಲ್ಲ. ಅದು ಅಲ್ಲದೆ ಒಂದಾದ್ಮೇಲೆ ಒಂದು ಈವೆಂಟ್ ಬರ್ತಿರೋದ್ರಿಂದ ನನಗೆ ಅದು ಟೈಮೇ ಸಾಕಾಗ್ತಿಲ್ಲ. ಆದಷ್ಟು ಬೇಗ ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ನಾನಿಲ್ಲಿ ಬ್ರೇಸ್ಲೆಟ್ನ ಹಾಕೊಳ್ತಾ ಇದ್ದೀನಿ. ಇದು ಹೆವಿ ವರ್ಕ್ ಇದೆ ಅಲ್ವಾ ಕೈ ಹತ್ರ ಎಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಬ್ರೇಸ್ಲೆಟ್ ಹಾಕೊಳ್ಳೋಣ ಅಂತ. ಅದಾದಮೇಲೆ ನಾನು ಟೈಟನ್ ರಾಗ ರೋಸ್ ಗೋಲ್ಡ್ ವಾಚ್ನ ಹಾಕೊಳ್ತಾ ಇದ್ದೀನಿ. ಇದು ನನ್ನ ಒನ್ ಆಫ್ ದ ಕಾಸ್ಟ್ಲಿ ವಾಚ್ ಅಂತಲೇ ಹೇಳ್ಬೋದು. ಸೊ ಇದು ಹತ್ತತ್ರ 15-16 ಸಾವಿರ ಇರುತ್ತೆ ಈ ವಾಚ್ ಪ್ರೈಸ್ ಬಂದು. ಸೊ ನೀವು ಬೇಕಾದರೆ ಮಿಂತ್ರಾದಲ್ಲಿ ಚೆಕ್ ಮಾಡಿ. ನಾನು ಆಲ್ರೆಡಿ ಟ್ಯಾಗ್ ಮಾಡಿರ್ತೀನಿ. ನೆಕ್ಗೆ ನಾನು ಏನೂ ಹಾಕೊಳ್ತಾ ಇಲ್ಲ, ತಾಳಿ ಚೈನ್ ಒಂದು ಬಿಟ್ಟು. ಸೊ ಫೈನಲಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಟ್ರೆಡಿಷ್ನಲ್ ಅಂತ ಅಂದಮೇಲೆ ಕುಂಕುಮ ಇರಲೇಬೇಕು. ಸೊ ಅದೇ ಮೇಯ್ನು. ಕುಂಕುಮನೂ ಹಾಕ್ಕೊಂಡಿದ್ದಾಯಿತು. ಆ್ಯಂಡ್ ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತ ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನನ್ನ ಡ್ರೆಸ್ ಬಂದು ಈ ರೀತಿ ಇದೆ. ನೀವು ದುಪ್ಪಟ್ಟನ ತುಂಬ ಥರನೂ ಹಾಕ್ಕೊಳ್ಬೋದು. ಇವಾಗಂತೂ ಯಾವ ವಿಡಿಯೋದಲ್ಲಾದರೂ ನೋಡಿ ಎಷ್ಟೊಂದು ಹ್ಯಾಕ್ಸ್ ಎಲ್ಲ ತೋರಿಸ್ತಾ ಇರ್ತಾರೆ, ವೇಲ್ನ ಯಾವ ರೀತಿ ಹಾಕ್ಕೊಳ್ಳೋದು ಏನು ಅಂತ ಹೇಳಿ. ಆ್ಯಂಡ್ ಇದಂತೂ ನನಗೆ ಎಲ್ಲ ಥರನೂ ಹಾಕ್ಕೊಳ್ಬೋದು. ಅಷ್ಟು ಚೆನ್ನಾಗಿತ್ತು ಈ ವೇಲು. ಉದ್ದನೂ ಇತ್ತಲ್ವ. ಸೊ ಹಂಗೆ ತೋರಿಸ್ತಾ ಇದೆ ನಿಮಗೆ ಯಾವ ರೀತಿ ಹಾಕ್ಕೊಳ್ಬೋದು ಒಂದು ಕುರ್ತಾಗೆ ದುಪ್ಪಟ್ಟನ ಅಂತ ಹೇಳಿ. ನಾನು ಈ ಡ್ರೆಸ್ನ ಚನ್ನಪಟ್ಟಣದಲ್ಲಿರೋ ದಿಲ್ ಫ್ಯಾಷನ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ.
ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ನಂಗೆ ಇನ್ನೂ ಸ್ವಲ್ಪ ಟೈಮ್ ಇದ್ದಿದ್ರೆ ಬೇರೆ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದೆ, ಬಟ್ ಆಮೇಲೆ ಅಂತ ಅನ್ನಿಸ್ತು ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಸಿಂಪಲ್ ಆಗಿದೆ ಸಾಕು, ತುಂಬ ಶೆಕೆ ಆಯಿತು ಅಂತ ಹೇಳಿದ್ರೆ ಕಟ್ಕೊಬಿಡ್ಬೋದು ಕೂದಲನ್ನ ಅಂತ ಅಂದ್ಕೊಂಡೆ. ಸೊ ಫೈನಲಿ ನಮ್ಮ ಯುಗಾದಿ ಹಬ್ಬದಲ್ಲಿ ನಾವು ಬೇವು ಬೆಲ್ಲ ತಿಂದು ಎಲ್ಲರಿಗೂ ವಿಶ್ ಮಾಡಿದ್ದಾಯಿತು. ಸೊ ಈ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಮಿಸ್ ಮಾಡಿದೆ ಯುಗಾದಿ ಹಬ್ಬದ ವಿಡಿಯೋನ ಹೋಗಿ ನೋಡಿ ಯಾರೆಲ್ಲ ನೋಡಿಲ್ಲ. ಆ್ಯಂಡ್ ನಾವು 3 ಜನ ಈ ರೀತಿ ರೆಡಿ ಆಗಿದ್ದೀವಿ. ಸೊ ಹೋಪ್ ಯು ಗೈಸ್ ಮೇಕಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಪ್ರತಿಯೊಂದು ಪ್ರಾಡಕ್ಟ್ನು ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇನೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನೇನಾದರೂ ಮೇಕಪ್ ಮಾಡ್ಕೊಳ್ಬೇಕಾದ್ರೆ ಯಾವುದಾದ್ರೂ ಮಿಸ್ ಆಗಿದ್ರೆ ಅದನ್ನು ಕೂಡ ನನಗೆ ತಿಳಿಸಿ, ಓಕೆನಾ? ನಿಮ್ಮ ಕಮೆಂಟ್ಸ್ ನಾನು ತುಂಬ ವೆಯ್ಟ್ ಮಾಡ್ತಾ ಇರ್ತೀನಿ, ಪ್ರತಿಯೊಬ್ಬರಿಗೂ ನಾನು ರಿಪ್ಲೈ ಮಾಡ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಮಾತಾಡೋಣ. ಆ್ಯಂಡ್ ಫೈನಲಿ ನಾನು ನಮ್ಮ ಅಮ್ಮನ ಮನೆಗೆ ಬಂದೆ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.